ಹಲೋ, ವೆಲ್ಕಮ್ ಬ್ಯಾಕ್ ಟು ಇದ್ವಿ ಗೌಡಸ್ ವ್ಲಾಗ್. ನಾನಿವತ್ತು ಒಂದು ಪಿಜ್ಜಾ ರೆಸಿಪಿ ತೋರಿಸ್ತಾ ಇದ್ದೀನಿ. ಹೆಲ್ತಿ ಮತ್ತು ಹೈ ಪ್ರೋಟೀನ್ ಕೂಡ, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಒಂದು ಕಡೆ ಒಂದು ಬೌಲಷ್ಟು ಕಾರ್ನ ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊತಾ ಇದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು. ಮತ್ತು ಇನ್ನೊಂದು ಕಡೆ ಪಿಜ್ಜಾ ಸಾಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟೊಮೊಟೊ ಬೇಯೋದಕ್ಕೆ ಇಟ್ಟಿದ್ದೀನಿ. ಕಾರ್ನು ಬೆಂದಮೇಲೆ ಅದನ್ನ ನೀರಿಂದ ಸಪ್ರೇಟ್ ಮಾಡಿಕೊಂಡು ಇಟ್ಕೊಳ್ಳೋಣ. ಈ ಕಡೆ ಟೊಮೊಟೊ ಬೆಂದಾದಮೇಲೆ ಅದನ್ನು ತಣ್ಣಗಾಗೋದಕ್ಕೆ ಇಟ್ಬಿಟ್ಟು ಮೇಲ್ಗಡೆ ಸಿಪ್ಪೆನೆಲ್ಲ ತೆಕ್ಕೊಂಡು ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದು ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಕರ್ಗಾದ್ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಒಂದು 5ರಿಂದ 6 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು, ಅಲ್ಲಿ ತನಕ ಹುರ್ಕೋಬೇಕು. ಅದಾದಮೇಲೆ ಒಂದು ಪುಟಾಣಿ ಈರುಳ್ಳಿ ತೊಗೊಂಡಿದ್ದೀನಿ. ನಿಮ್ಗೆ ಈರುಳ್ಳಿ ಬೇಡ ಅಂತ ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು. ಈರುಳ್ಳಿನೂ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಆವಾಗಲೇ ಟೊಮೊಟೊ ಪ್ಯೂರಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಗ್ರೈಂಡ್ ಮಾಡ್ಬೇಕಾದ್ರೆ ಕೂಡ ನೀರು ಹಾಕ್ಕೊಂಡಿಲ್ಲ ಮತ್ತು ಇವಾಗಲೂ ಕೂಡ ನೀರು ಹಾಕ್ಕೊಂಡಿಲ್ಲ. ನೀರೇನು ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಟೊಮೊಟೊ ಒಂದು ಕುದಿ ಬರೋ ತನಕ ಬೇಯಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಪೆಪ್ಪರ್ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ, ಸ್ವಲ್ಪ ಆರಿಗೆನೋ ಇದಿಷ್ಟನ್ನು ಹಾಕ್ಕೊಂಡು ಒಂದು 5 to 8 ಮಿನಿಟ್ಸ್ ಬೇಯಿಸಿದ್ರೆ ಪಿಜ್ಜಾ ಸಾಸ್ ರೆಡಿ ಆಗುತ್ತೆ. ಹೊರಗಡೆ ತರೋದಕ್ಕಿಂತ ಈ ಥರ ಮನೇಲೇ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು. ಯಾವುದೇ ಪ್ರಿಸರ್ವೇಟಿವ್ಸ್ ಇರಲ್ಲ. ಸೊ ಅದಕ್ಕೋಸ್ಕರ ಅದು ರೆಡಿ ಆದಮೇಲೆ ಪಿಜ್ಜಾ ಸಾಸ್ನ ಇಲ್ಲಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನಾನು. ಈ ಕಡೆ 2 ಮೊಟ್ಟೆನ ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಹಾಕ್ಕೊಂಡು ನೀಟಾಗಿ ಬೀಟ್ ಮಾಡ್ಕೊಬೇಕು. ಒಂದು 2 ಮಿನಿಟ್ಸ್ ಆದ್ರೂ ನೀಟಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ ಮೊಟ್ಟೆನ. ಅದು ಆವಾಗಲೇ ಸ್ವಲ್ಪ ಫ್ಲಫಿಯಾಗಿ ನೀಟಾಗಿ ಬರುತ್ತೆ ಪಿಜ್ಜಾ. ಸೊ ಅದಕ್ಕೋಸ್ಕರ ಮಿನಿಮಮ್ ಒಂದು 2 ಮಿನಿಟ್ಸ್ ಆದ್ರೂ ಮೊಟ್ಟೆನ ಬೀಟ್ ಮಾಡ್ಕೊಳ್ಳಿ. ಮೊಟ್ಟೆ ಬೀಟ್ ಮಾಡ್ಕೊಂಡಾದ್ಮೇಲೆ ಒಂದು ತವ ಅಥವಾ ಪಾನು ನೀವೇನು ಬೇಕಾದರೂ ಇಟ್ಕೋಬೋದು. ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಬೆಣ್ಣೆ ನೀಟಾಗಿ ಕರ್ಗಿದ್ಮೇಲೆ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೋಬೇಕು. ಬೆಣ್ಣೆ ನೀಟಾಗಿ ಕಾದಾದ್ಮೇಲೆ ಆವಾಗಲೇ ಬೀಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಮೊಟ್ಟೆನ ಅದರೊಳಗಡೆ ಹಾಕಬೇಕು. ಆಮೇಲೆ ಮೊಟ್ಟೆ ಹಾಕಾದ್ಮೇಲೆ ಏನು ಮಾಡಬೇಕು ಅಂದರೆ, ನಿಮಗೆ ಮಕ್ಳಿಗೆ ವೆಜಿಟೇಬಲ್ಸ್ ಎಲ್ಲ ಇಷ್ಟ ಆಗೋಲ್ಲ, ಮೇಲೆ ನೋಡಿದ್ರೆ ತಿನ್ನಲ್ಲ ಅನ್ನೋರಾದರೆ ಮೊಟ್ಟೆ ಹಾಕಿದ ತಕ್ಷಣ ಮೇಲ್ಗಡೆನೇ ವೆಜಿಟೇಬಲ್ಸ್ ನಿಮ್ಗೆ ಏನೇನು ಬೇಕೋ, ನಾನಿಲ್ಲಿ ಕಾರ್ನು ಮತ್ತು ಕ್ಯಾಪ್ಸಿಕಮ್ಮು, ಆನಿಯನ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಪನ್ನೀರು ಈ ಥರದ್ದೆಲ್ಲ ಸೇರಿಸ್ಕೋಬೋದು. ಅದನ್ನು ಮುಂಚೆನೇ ಮೊಟ್ಟೆ ಹಾಕಿದ ತಕ್ಷಣ ಹಾಕಿದ್ರೆ ಏನಾಗುತ್ತೆ ಅಂದರೆ ಮೊಟ್ಟೆ ಉಬ್ಬುತ್ತಲ್ಲ ನೋಡಿ, ಅದು ಒಳಗಡೆ ಸೇರಿಕೊಳ್ಳುತ್ತೆ, ಮೇಲೆ ಕಾಣಿಸಲ್ಲ. ಬಟ್ ನಿಮಗೆ ನನಗೆ ಮೇಲೆ ಕಂಡ್ರೆ ಇಷ್ಟ ಆಗುತ್ತೆ ಅನ್ನೋದಾದರೆ ಮೊಟ್ಟೆ ಒಂದು ಸ್ವಲ್ಪ ಬೆಂದಮೇಲೆ ಮೇಲೆ ಹಾಕ್ಕೊಂಡ್ರೆ ಅದು ಮೇಲ್ಗಡೆ ಹಂಗೆ ಕಾಣಿಸುತ್ತೆ, ಒಳಗಡೆ ಏನು ಮುಚ್ಚೋಗಲ್ಲ. ಅದಾದಮೇಲೆ ಮೇಲೆ ಸ್ವಲ್ಪ ಚೀಸ್ ಹಾಕ್ಕೊಂಡು ಅದಾದಮೇಲೆ ಆವಾಗಲೇ ಸಾಸ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ಸಾಸ್ನ. ನನ್ನ ಮಗಳಿಗೆ ರೆಡ್ ಕಾಣಿಸ್ಲಿಲ್ಲ ಅಂದರೆ ಕೆಚಪ್ನ ಕೇಳ್ತಾಳೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಸಾಸ್ನ ಯೂಸ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಚೀಸ್ ಮತ್ತೆ ಆ್ಯಡ್ ಮಾಡಿಬಿಟ್ಟು ಚೀಸ್ ಫುಲ್ಲು ಮೆಲ್ಟ್ ಆಗಬೇಕು, ಅಲ್ಲಿ ತನಕ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಪಿಜ್ಜಾ ಅಂತ. ನೆಕ್ಸ್ಟ್ ಅದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ಪಿಜ್ಜಾ ಥರ ಕಟ್ ಮಾಡಿದ್ರೆ ಪಿಜ್ಜಾ ರೆಡಿ ಆಗುತ್ತೆ. ಸೂಪರ್ ಹೆಲ್ತಿ ಮತ್ತು ಮಕ್ಳಿಗೂ ಇಷ್ಟ ಆಗುತ್ತೆ. ಹೊರಗಡೆಯಿಂದ ತಂದ್ಕೊಡೋದಕ್ಕಿಂತ ಮನೇಲೇ ಇದೇ ಥರ ಟ್ರೈ ಮಾಡಿ. ತುಂಬಾ ಚೆನ್ನಾಗಾಗಿತ್ತು. ಒಳಗಡೆ ವೆಜಿಟೇಬಲ್ಸ್ ಇರೋದ್ರಿಂದ ಮಕ್ಕಳು ಹಂಗೇ ತಿನ್ಕೊಂಡ್ರು. ಕ್ಯಾಪ್ಸಿಕಮ್ ಎಲ್ಲ ಏನೂ ಸೈಡ್ಗೆ ಎತ್ತಿಡಲಿಲ್ಲ. ನನ್ನ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನ್ನ ಚಿಕ್ಕ ಮಗಳು ಇದನ್ನೆಲ್ಲ ತಿನ್ನಲ್ಲ, ಸಪ್ರೇಟ್ ಕಾರ್ನ್ ಹಾಕ್ಕೊಟ್ಟಿದ್ದೆ, ಅದನ್ನು ಮಾತ್ರ ತಿಂತಾಯಿದ್ಲು. ಪಿಜ್ಜಾ ಸೈಡಲ್ಲಿ ಹಂಗೆ ಇಟ್ಟಿದ್ಲು. ಮೊಟ್ಟೆ ಮಗಳೇ ತಿನ್ನೋಂದ್ರೊಳು ತಿನ್ನಲಿಲ್ಲ. ನನ್ನ ದೊಡ್ಡ ಮಗಳು ಮಾತ್ರ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದಳು. ಕೂದಲು ಬಗ್ಗೆ ಯಾರೂ ಏನು ಅನ್ಕೋಬೇಡಿ, ಅವರಿಬ್ಬರು ಆಟ ಆಡ್ತಾಯಿದ್ರು. ಆವಾಗ ನನ್ನ ಚಿಕ್ಕ ಮಗಳು ಕಿತ್ತಿರೋದು ಹಂಗೆ. ಸೊ ನಾನು ಆವಾಗಲೇ ಪಿಜ್ಜಾ ರೆಡಿ ಮಾಡಿದ್ನ ಅವಳು ಹಂಗೇ ಬಂದು ತಿಂತಾ ಇದ್ದಾಳೆ. ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ.